ಈ ದೇಶದ ಚಿನ್ನ ವಿದೇಶದಲ್ಲಿ ಅಡುವಿಡುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು 15 ದಿವಸ ದೇಶವನ್ನು ನಡೆಸುವಂಥದ್ದು ಅಷ್ಟೇ ದುಡ್ಡಲ್ಲಿರುತ್ತೆ. ಇದರಲ್ಲಿ ನಿಮ್ಗೆ ಇವತ್ತೇನಾದರೂ ನಾವು ಬೆಂಗಳೂರನ್ನ ಈ ಕ್ರಾಂತಿಕಾರಿ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ. ಇದು ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಏನು ನಿರ್ಧಾರ ತಗೊಂಡು, ಉದಾಹರಣೆಗೆ ನಾವು ಕೆನಡಾನ ಯೋಚನೆ ಮಾಡಿದ್ರೆ ಕೆನಡಾ ಭಾರತಕ್ಕಿಂತ 70ರಷ್ಟು ದೊಡ್ಡದಿದೆ. ಆದ್ರೆ ಅಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೇನೆ ಸಿಕ್ಕಾಪಟ್ಟೆ ದೂರ ಇರುತ್ತೆ. ಕೆಲವೊಂದು ಕಡೆ ಫ್ಲೈಟಲ್ಲಿ ಹೋಗುವಂತಹದ್ದು ಇರುತ್ತೆ. ಆದ್ರೆ ಭಾರತದಲ್ಲಿ ನೀವೇನಾದ್ರೂ ಇವತ್ತು ಬೆಂಗಳೂರನ್ನೇ ಉದಾಹರಣೆ ಆಗಿ ತಗೊಂಡ್ಬಿಟ್ರೆ, ನೀವು ಒಂದು ಜಾಗದಲ್ಲೇನೆ ನಿಮಗೆ 1,40,00,000 ಬರೀ ಬೆಂಗಳೂರಲ್ಲಿದ್ದಾರೆ. ಅದರರ್ಥ ಒಂದು ಜಾಗದಲ್ಲೇನೆ ನಿಮ್ಗೆ 10ರಿಂದ 15 ಲಕ್ಷ ಜನ ಇರ್ತಾರೆ ಇಲ್ಲಿ ವಾಸ. ಹಾಗಾದ್ರೆ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಈಸಿ ಇಲ್ಲಿ. ಮಾನ್ಯ ವೀಕ್ಷಕರೇ, ಇವತ್ತು ಮಹಾನ್ ಈ ದೇಶದ ಮಹಾನ್ ಚೇತನ ಆರ್ಥಿಕ ತಜ್ಞರು ಅಂತ ಹೇಳಿದ್ರೆ ಅವರು ಮನಮೋಹನ್ ಸಿಂಗ್ ರವರು. ಆ ಮನಮೋಹನ್ ಸಿಂಗ್ ರವರು ವಿಧಿವಶರಾಗಿದ್ದಾರೆ. ಇವತ್ತೇನಾದರೂ ಈ ಭವ್ಯ ಭಾರತವನ್ನು ನಾವು ನೋಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಹೆಜ್ಜೆ ಇಟ್ಟಂಥವ್ರು ಅಂದರೆ ಮನಮೋಹನ್ ಸಿಂಗ್ ರವರು. ಯಾಕಂದ್ರೆ ಅವರು ಒಂದು ನಿರ್ಧಾರವನ್ನು ನಾವು ನೆನಪಿಸ್ತಾ ಮುಂದೆ ಹೋಗ್ಬಿಟ್ರೆ ಅದಕ್ಕೆ ಅರ್ಥ ಆಗುತ್ತೆ. ಯಾಕಂದರೆ ಇವತ್ತು ನೀವೆಲ್ಲ ಇವತ್ತಂತ ಹೇಳಿದ್ರೆ ಇವತ್ತೇನು ಹೊಸ ಜನ್ರೇಷನ್ ಇದೆ, ಇವತ್ತಿನ ಏನು ಯುವಕರಿದ್ದೀರಾ, ನೀವೆಲ್ಲ ಅದ್ಭುತವಾದ ವ್ಯಾಸಂಗ ಮಾಡ್ತಾ ಇದ್ದೀರಾ, ವಿದೇಶದಲ್ಲಿ ಕೆಲಸ ಮಾಡ್ತಿದ್ದೀರಾ, ಬೆಂಗಳೂರನ್ನು ಈ ರೀತಿಯ ಅಭಿವೃದ್ಧಿಯನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನೇ ನೀವೇನಾದರೂ 1991ಕ್ಕೆ ನೀವೇನಾದರೂ ನೆನಪಿಸ್ಕೊಂಡ್ರೆ ಒಂದು ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ಈ ದೇಶದ ಚಿನ್ನ ವಿದೇಶದಲ್ಲಿ ಅಡುವಿಡುವಂಥ ಪರಿಸ್ಥಿತಿ ಬರುತ್ತೆ. ಅಸ್ಥಿರತೆ, ರಾಜಕೀಯ ಸುಮಾರು ಸಮಸ್ಯೆಗಳಿಂದ ಆರ್ಥಿಕ ದೇಶ ಬಳಲ್ತಾ ಇರುತ್ತೆ. ಆಗ 91ರಲ್ಲಿ PV ನರಸಿಂಹರಾವ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ನರಸಿಂಹರಾವ್ ಅವರು ದೇಶ ಆರ್ಥಿಕತೆ ನೋಡಿದಾಗ ಇನ್ನು 15 ದಿವಸ ದೇಶವನ್ನು ನಡೆಸುವಂಥದ್ದು ಅಷ್ಟೇ ದುಡ್ಡಲ್ಲಿರುತ್ತೆ. ಯಾಕಂತ ಹೇಳಿದರೆ ನಮ್ಮಲ್ಲಿ 1 ಶತಕೋಟಿ ವಿದೇಶಿ ವಿನಿಮಯ ಮೀಸಲು ನಿಧಿ ಮಾತ್ರ ಇರುತ್ತೆ. ಅದರ ಅರ್ಥ ಕೇವಲ ಆ ಕಾಲಕ್ಕೆ ಇನ್ನು 15 ದಿನ ಅಷ್ಟೇ ನಾವು ಸರ್ಕಾರ ಅಂತ ಹೇಳಿದ್ರೆ ಭಾರತದಲ್ಲಿ ಸಂಬಳ ಕೊಡೋದಿರುತ್ತೆ, ವಿದೇಶ ವಿನಿಮಯ ಇರುತ್ತೆ, ನಮ್ಮ ಎಲ್ಲಾನು ಅಂತ ಹೇಳಿದ್ರೆ ಇಡೀ ಆ ರಕ್ಷಣೆ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆದರೆ ಕೇವಲ 15 ದಿವಸಕ್ಕೆ ಆಗುವಷ್ಟೇ ದುಡ್ಡು ಉಳಿದಿರುತ್ತೆ. ಆಗ ನರಸಿಂಹರಾವ್ ಅವರು ಯೋಚನೆ ಮಾಡ್ತಾರೆ, ಏನು ಮಾಡಬೇಕು, ಏನಾದರೂ ಒಂದು ನಿರ್ಧಾರ ತಗೊಳ್ಳೇಬೇಕು. ಅದಕ್ಕೆ ನಿರ್ಧಾರ ತಗೊಳ್ಬೇಕಂದ್ರೆ ಹಣಕಾಸು ಸಚಿವರು ಯಾವಾಗಲೂ ಯಾರಾದರೂ ವಿಶೇಷವಾಗ ಆರ್ಥಿಕತೆಗೆ ಬಗ್ಗೆ ಗೊತ್ತಿರೋರನ್ನ ನಾವು ಮಾಡಲೇಬೇಕನ್ನೋ ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಅವ್ರ ತಲೆಯಲ್ಲಿ ಬರೋರಂತ ಹೇಳಿದ್ರೆ ಮನಮೋಹನ್ ಸಿಂಗ್ ರವರು. ಯಾಕೆಂದರೆ ಮನಮೋಹನ್ ಸಿಂಗ್ ರವರು ಯಾವತ್ತೂ ರಾಜಕೀಯದಲ್ಲಿ ಇರುವುದಿಲ್ಲ. ನಮ್ಮ ಭಾರತದ ಹಣಕಾಸು ಸಚಿವಾಲಯದ ಸಲಹೆಗಾರರಾಗಿರ್ತಾರೆ, ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿರ್ತಾರೆ, ವಿದೇಶದಲ್ಲಿ ಅರ್ಥಶಾಸ್ತ್ರಜ್ಞರ ಬಗ್ಗೆ ವ್ಯಾಸಂಗ ಮಾಡಿರ್ತಾರೆ, ಕ್ಯಾಂಬ್ರಿಡ್ಜಲ್ಲಿ ಹಾರ್ವರ್ಡಲ್ಲಿ ಅವರು ಅಧ್ಯಯನ ಮಾಡಿರ್ತಾರೆ. ಹೀಗಾಗಿ ಅವರು ಮೊದಲು ಶಿಕ್ಷಕರಾಗಿರ್ತಾರೆ, ಆ ನಂತರ ಅವರು ಸರ್ಕಾರಿ ಸೇವೆಯಲ್ಲಿರ್ತಾರೆ. 1971ರಲ್ಲಿ ಹಣಕಾಸು ಸಚಿವಾಲಯ ಏನು ವಿತ್ತ ಸಚಿವಾಲಯ ಅಂತೇವೆ, ಇದಕ್ಕೆ ಸಲಹೆಗಾರರಾಗ್ತಾರೆ. ಮುಂದೆ ಅವರು ಅಲ್ಲೇ ತಮ್ಮ ವೃತ್ತಿಯನ್ನು ಅಂತ ಹೇಳಿದ್ರೆ ಕೆಲಸವನ್ನು ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗ್ತಾರೆ. ಅದಾದ್ಮೇಲೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಹಣಕಾಸು ಇಲಾಖೆಯ ಮಾರ್ಗದರ್ಶಕರಾಗಿರ್ತಾರೆ. ಆವಾಗಲೇ ಗೊತ್ತಾದ ನರಸಿಂಹರಾವ್ ಅವರಿಗೆ ಇವರು ಸೂಕ್ತವಾದ ವ್ಯಕ್ತಿ, ಇವರನ್ನೇ ನಾವು ಹಣಕಾಸು ಸಚಿವರನ್ನಾಗಿ ಮಾಡ್ಬೇಕಂತ ಹೇಳಿ ತುಂಬಾ ದಿಟ್ಟ ನಿರ್ಧಾರ ತಗೊಳ್ತಾರೆ. ದಿಟ್ಟ ನಿರ್ಧಾರ ತಗೊಂಡಾಗ ಅವ್ರು ಬರ್ತಾರೆ. ಆವಾಗ ಅಧಿಕಾರ ತಗೊಳ್ಳುವತ್ತಿಗೆ ಅವ್ರು ಹೇಳ್ತಾರೆ, ಈ ರೀತಿ ಸಮಸ್ಯೆ ಇದೆ, ಪೂರ್ತಿ ಆರ್ಥಿಕವಾಗಿ ನಾವು ಸಮಸ್ಯೆಯಲ್ಲಿದ್ದೇವೆ, ನಾವು ಏನು ಮಾಡಬೇಕು ಅನ್ನುವಂಥ ನಿರ್ಧಾರ ನಾವು ಮಾಡಬೇಕು, ಏನಂತ ಹೇಳಿ ಈ ರೀತಿ ನಮ್ಮ ದೇಶದ ಸಮಸ್ಯೆ ಇದೆ, ಈ ರೀತಿ ಸಾಲಗಳಾಗಿದ್ದಾವೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇಶ ಇನ್ನು 15 ದಿವಸ ನಡೆಸಬಹುದು. ಆಗ PV ನರಸಿಂಹರಾವ್ ಅವರಿಗೆ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ, ನೀವಿದ್ರೆ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ. ಆವಾಗ ಆ ನಿರ್ಧಾರ ತಗೊಂಡವರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದವರು ಮೊದಲಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ದೊಡ್ಡ ದಿಟ್ಟ ಹೆಜ್ಜೆ ಇಡೋದು ಅಂತ ಹೇಳಿದ್ರೆ ಏನು ಈ ಉದಾರೀಕರಣ ಜಾಗತೀಕರಣ ನೀತಿ ಏನಿದೆ ಇದನ್ನು ತಗೊಂಡು ಬರ್ತಾರೆ. ಅದಕ್ಕಿಂತ ಮೊದಲು ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕಂತ ಹೇಳಿದ್ರೆ ಬ್ರಿಟಿಷರು ಸುಮಾರು ಇವತ್ತು ನಾವೆಲ್ಲ ಹೇಳ್ಬೋದು ಸುಮಾರು ಕಂಪ್ನಿಗಳಿದ್ದು, ಬಿಸ್ಕೆಟ್ ಕಂಪ್ನಿಗಳಿದ್ದು, ಬೇರೆ ಬೇರೆ ಉತ್ಪನ್ನಗಳ ಕಂಪ್ನಿಗಳಿದ್ದು. ಅಂದರೆ ಅದು ಬ್ರಿಟಿಷ್ ಟೈಮಲ್ಲಿ ಇದ್ದಂಥ ಕಂಪ್ನಿಗಳು, ಅದು ಹಾಗೇ ಮುಂದುವರ್ಕೊಂಡು ಬಂದಿರುತ್ತೆ. ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ
ಯಾವುದೇ ಕಂಪ್ನಿಗಳು ಅಂದರೆ ಹೊರಗಿನ ಕಂಪ್ನಿಗಳು ಬಂದು ಇಲ್ಲಿ ಉದ್ಯಮ ಮಾಡುವಾಗಿರಲಿಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ ನೀವು ಮಾರುತಿ ಕಂಪನಿಯನ್ನು ನೋಡಿರ್ತೀವಿ. ಈ ಮಾರುತಿ ಕಂಪನಿ ಇದನ್ನು ಸರ್ಕಾರದ ಅಂಡರಲ್ಲಿರುತ್ತೆ, ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರುತ್ತೆ. ಇಂಥ ಅದಾದ ಮೇಲೆ ಬೇರೆ ಬೇರೆ ಕಂಪ್ನಿಗಳು ಎಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿರ್ತವೆ. ಹೀಗಾಗಿ ಸುಮಾರು ಸಮಯದಲ್ಲಿ ಕೆಲವೊಂದು ಕಂಪ್ನಿಗಳು ನಷ್ಟದಲ್ಲೂ ಇರ್ತವೆ. ಹೀಗಾಗಿ ದೇಶದ ಆರ್ಥಿಕತೆ ಒಂದು ದೊಡ್ಡ ಹೆಜ್ಜೆನೇ ಇಟ್ಟಿರುವುದು. ಆಗ ಮನಮೋಹನ್ ಸಿಂಗ್ ರವರು ಯೋಚನೆ ಮಾಡ್ತಾರೆ, ನಮ್ಮ ದೇಶದಲ್ಲಿ ಇಷ್ಟು ಪಾಪ್ಯುಲೇಷನ್ ಇದೆ, ಈ ರೀತಿ ಜನಸಂಖ್ಯೆ ಇದೆ, ಈ ಜನಸಂಖ್ಯೆಗೆ ಕೆಲಸ ಸಿಕ್ಕ ಬೇರೆ ಬೇರೆ ವಿದೇಶದ ಕಂಪನಿಗಳು ಭಾರತಕ್ಕೆ ಬಂದರೆ, ಯಾಕಂದ್ರೆ ಭಾರತಕ್ಕೆ ಬರೋದಕ್ಕೆ ಎಲ್ಲ ಕಂಪನಿಗಳು ತಯಾರಿರ್ತಾವೆ, ಮೆನ್ ಪವರ್ ನಮ್ಮ ಹತ್ರ ಅಷ್ಟಿರುತ್ತೆ. ಯಾಕಂದರೆ ಈಗ ನೀವೇನಾದರೂ ಒಂದು ವೇಳೆ ಉದಾಹರಣೆಗೆ ನಾವು ಕೆನಡಾನ ಯೋಚನೆ ಮಾಡಿದರೆ, ಕೆನಡಾ ಭಾರತಕ್ಕಿಂತ 70ರಷ್ಟು ದೊಡ್ಡದಿದೆ. ಆದರೆ ಅಲ್ಲಿ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೇ ಸಿಕ್ಕಾಪಟ್ಟೆ ದೂರ ಇರುತ್ತೆ, ಕೆಲವೊಂದು ಕಡೆ ಫ್ಲೈಟಲ್ಲಿ ಹೋಗುವಂಥದ್ದು ಇರುತ್ತೆ. ಆದರೆ ಭಾರತದಲ್ಲಿ ನೀವೇನಾದರೂ ಇವತ್ತು ಬೆಂಗಳೂರನ್ನೇ ಉದಾಹರಣೆ ಆಗಿ ತೊಗೊಂಡ್ಬಿಟ್ರೆ, ನೀವು ಒಂದು ಜಾಗದಲ್ಲೇ ನಿಮಗೆ 1,40,00,000 ಬರೀ ಬೆಂಗಳೂರಲ್ಲಿದ್ದಾರೆ. ಆ ಸಮಯದಲ್ಲಿ ಮುಂಬೈಯಲ್ಲಿ ಇವತ್ತು ನಾವೇನಾದರೂ ನೋಡಿದರೆ 2 ರಿಂದ 3 ಕೋಟಿ ಜನಸಂಖ್ಯೆ ಇದೆ. ಅದರರ್ಥ ಒಂದು ಜಾಗದಲ್ಲೇ ನಿಮ್ಗೆ 10 ರಿಂದ 15 ಲಕ್ಷ ಜನ ಇರ್ತಾರೆ ಇಲ್ಲಿ ವಾಸ. ಹಾಗಾದರೆ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಈಸಿ ಇಲ್ಲಿ. ಆಮೇಲೆ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದರೆ, ದೊಡ್ಡ ದೊಡ್ಡ ಕಂಪ್ನಿಗಳು ಬಂದರೆ ಉದ್ಯೋಗ ಎಷ್ಟು ಈಸಿ ಆಗ್ತದೆ. ಹೀಗಾಗಿ ಇದೆಲ್ಲ ಯೋಚನೆ ಅವತ್ತು ಮಾಡೋದು ಹಣಕಾಸು ಸಚಿವರಾಗಿ ಮನಮೋಹನ್ ಸಿಂಗ್ ರವರು. ಅವ್ರಿಗೆ ಮುಕ್ತವಾಗಿ ಅವಕಾಶ ಕೊಡುವವರು ಅಂತ ನರಸಿಂಹರಾವ್ ಅವರು ಮುಕ್ತವಾಗಿ ಅವಕಾಶ ಕೊಡ್ತಾರೆ. ಆಗ ದೊಡ್ಡ ಬಜೆಟ್ಗಳು ದೊಡ್ಡ ದೊಡ್ಡ ಬಜೆಟ್ಗಳು ಬರ್ತಾವೆ. ಅದಾದ ಮೇಲೆ ಮಾರುಕಟ್ಟೆಯನ್ನು ಮುಕ್ತಗೊಳಿಸ್ತಾರೆ. ಆಗ ಎಲ್ಲ ವಿದೇಶಿ ಕಂಪನಿಗಳು ಭಾರತಕ್ಕೆ ಬರ್ತಾವೆ. ಇದರಲ್ಲಿ ನಿಮ್ಗೆ ಇವತ್ತೇನಾದರೂ ನಾವು ಬೆಂಗಳೂರನ್ನು ಈ ಕ್ರಾಂತಿಕಾರಿ ಬೆಳವಣಿಗೆ ನಾವು ನೋಡ್ತಾ ಇದ್ರೆ, ಇದು ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಏನು ನಿರ್ಧಾರ ತಗೊಂಡ್ರು, ಅದಾದ ನಂತರ ಇದೆಲ್ಲನೂ ಪ್ರಾರಂಭವಾಗುತ್ತೆ. ಹೀಗಾಗಿ ಇವತ್ತು ದೊಡ್ಡ IT BT ಕಂಪ್ನಿಗಳು, ದೊಡ್ಡ ದೊಡ್ಡ ರಸ್ತೆಗಳು, ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು ನಾವೆಲ್ಲ ಏನು ನೋಡ್ತಾ ಇದ್ದೇವೆ, ಇದೆಲ್ಲ ಮನಮೋಹನ್ ಸಿಂಗ್ರ ಕಾಲದಲ್ಲಿ ತಗೊಂಡಂಥ ದಿಟ್ಟ ಹೆಜ್ಜೆ. ಆ ನಿರ್ಧಾರದಿಂದ ಇದು ಪ್ರಾರಂಭವಾಗುತ್ತೆ. ಇವತ್ತಿನ ದೇಶ ಈ ಮಟ್ಟಕ್ಕೆ ಬೆಳೆಯುತ್ತೆ. ದೊಡ್ಡ ಜಗತ್ತಲ್ಲೇ ನಮ್ಮ ದೇಶ ಇವತ್ತು ಆರ್ಥಿಕ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬರಬೇಕಂದ್ರೆ ಅದನ್ನು ಅವತ್ತು ತಗೊಂಡಂಥ ನಿರ್ಧಾರ. ಅದಾದ ನಂತರ ಮುಂದೆ ಬರುವಂಥ ನಾಯಕರು ಇದನ್ನು ಸಮಗ್ರವಾಗಿ ಕೆಲಸವನ್ನು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಮುಂದೆ ಬರುವಂಥ ಪ್ರಧಾನಮಂತ್ರಿಗಳು ಇನ್ನು ತುಂಬ ಅದ್ಭುತವಾಗಿ ಮಾಡ್ತಾರೆ. ಇದಾದ ಮೇಲೆ 2004ರಲ್ಲಿ ಭಾರತದ 14ನೇ ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ ರವರು ಅಧಿಕಾರ ವಹಿಸ್ಕೊಳ್ತಾರೆ. ಈ ಸಮಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಆಧಾರ್. ಇವತ್ತೇನು ಆಧಾರ್ ಕಾರ್ಡ್ ಹೇಳ್ತೇವೆ, ಇದನ್ನು ಅವ್ರ ಕಾಲದಲ್ಲೇ ಬರುತ್ತೆ. ಇದಾದ್ಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದ ಕೂಡಲೇ ನಿಮ್ಮ ನೆರಗ ಅಂತ ನಾವು ಕೇಳ್ತೇವೆ, ಇದು ಅವ್ರ ಸಮಯದಲ್ಲೇ ಬರುತ್ತೆ. ಇದೇ ಸಮಯದಲ್ಲಿ ಒಂದು ದೊಡ್ಡ ನಿರ್ಧಾರ ಆಗುತ್ತೆ, ಅದು ಆಹಾರ ಭದ್ರತೆ ಅಂತ ಹೇಳಿದರೆ ಇವತ್ತು ಅನ್ನಭಾಗ್ಯ ಯೋಜನೆ ಇರ್ಬೋದು. ಆ ಮನುಷ್ಯ ಯಾವ ಮನುಷ್ಯನೂ ತಾವು ಉಪವಾಸವಾಗಿ ಮಲಗಬಾರ್ದು, ಅವನಿಗೆ ಅಂತ ಹೇಳಿದ್ರೆ ಒಂದು ಆಹಾರವನ್ನು ಭದ್ರತೆ ಅಂತ ಹೇಳಿದ್ರೆ ಕೊಡಬೇಕು ಅಂತ ಹೇಳಿದ್ದು ಕೊಟ್ಟಿರುವಂಥದ್ದು ಇದು ಮನಮೋಹನ್ ಸಿಂಗ್ರರ ಕಾಲದಲ್ಲಿ. ಅದಾದಮೇಲೆ ಇವರು ಇನ್ನೊಂದು ತರ್ತಾರೆ, ದೇಶದ ಟ್ಯಾಕ್ಸ್ ಹಣ ಯಾವ ರೀತಿ ಸರ್ಕಾರ ಖರ್ಚು ಮಾಡುತ್ತೆ, ಯಾವ್ಯಾವ ಕೆಲಸಗಳು ಯಾವ ರೀತಿ ನಡೀತಾ ಇದ್ದೇವೆ, ನಾವೊಂದು ಒಂದು ಅಪ್ಲಿಕೇಶನ್ ಹಾಕಿದರೆ ಅದು ಎಲ್ಲಿಗೆ ಬಂತು ಅಂತ ನಾವು ತಿಳ್ಕೊಬೇಕಾದ್ರೆ, ಅಥವಾ ಯಾವುದಕ್ಕೆ ಯಾರು ದುಡ್ಡು ಖರ್ಚು ಮಾಡಿದ್ರು ಅನ್ನೋದಕ್ಕೆ RTI ಅನ್ನೋದು ತರ್ತಾರೆ. ಇದು ಮನಮೋಹನ್ ಸಿಂಗ್ರ ಕಾಲದಲ್ಲೇ ಬರುತ್ತೆ. ಮನಮೋಹನ್ ಸಿಂಗ್ರವರು ಯಾವತ್ತು ಅಂತ ಹೇಳಿದ್ರೆ ಲೋಕಸಭೆ ಇರ್ಬೋದು ಅಥವಾ ಶಾಸಕರಾಗಿ ಇಲ್ಲ ಸಂಸದರಾಗಿ ಆಯ್ಕೆ ಆಗೋದಿಲ್ಲ, ಅವರು ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾರೆ. ಅವರೇನು ಮೊದಲ ಬಾರಿಗೆ ಏನು ಹಣಕಾಸು ಸಚಿವರಾಗ್ತಾರೆ ಆ ಸಮಯದಲ್ಲಿ ಆಸಾಂನಿಂದ ಆಯ್ಕೆ ಆಗ್ತಾರೆ, ಮತ್ತೆ ಆಸಾಂನಿಂದ ಆಗ್ತಾರೆ. ಹೀಗೆ ಅವರು ರಾಜ್ಯಸಭೆಯಿಂದನೇ ಆಯ್ಕೆ ಹಾಕ್ಕೊಂಡು ಬರ್ತಾರೆ. ಆದರೆ ಅವರು ಮಿತಭಾಷಿಗಳಾಗಿರ್ತಾರೆ, ತುಂಬ ಮೌನವಾಗಿರ್ತಾರೆ. ಹೀಗಾಗಿ ಅವರ ಕ್ರಾಂತಿಗಳೆಲ್ಲ ಮೌನವಾಗಿದ್ರು ಅನ್ನೋದಕ್ಕೆ ಅವ್ರ ಲೈಫ್ ಎಷ್ಟು ಸಿಂಪಲ್ ಆಗಿತ್ತು ಅನ್ನೋದಕ್ಕೆ ನಾನು ಈ ಮಾತು ಹೇಳೋದು. ಅವರು ಯಾವತ್ತೂ ಹುಬ್ಬಳ್ಳಿ ಬಂದರೆ ಸಮೇತನೂ ಗೊತ್ತಾಗ್ತಾ ಇರಲಿಲ್ಲ. ರಾಜ್ಯಕ್ಕೆ ಅವರು ಸುಮಾರು ಬಾರಿ ಬರ್ತಾಯಿದ್ರು. ಅವರ ಪತ್ನಿ ಇದ್ದಾರೆ, ಅವರ ತಂಗಿಯವರು ಹುಬ್ಬಳ್ಳಿಯಲ್ಲೇ ಇದ್ದರು. ಹುಬ್ಬಳ್ಳಿಯಲ್ಲಿದ್ದಾಗ ಅವರು ಕರ್ನಾಟಕಕ್ಕೆ ಸುಮಾರು ಬಾರಿ ಬರ್ತಿದ್ರು. ಆದರೆ ಯಾವತ್ತೂ ಅವರು ಬಂದಾಗ ಅಥವಾ ಹೋದಾಗ ಗೊತ್ತೂ ಆಗ್ತಿರಲಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ ಅಷ್ಟು ಸರಳ ಜೀವಿ ಮನಮೋಹನ್ ಸಿಂಗ್ರವರು. ಎಷ್ಟೋ ವಿಷಯಗಳೆಲ್ಲ ಅವರು ಎಷ್ಟು ಮೌನವಾಗಿರ್ತಿದ್ರು ಅಂದರೆ
ತಾವು ಯಾವತ್ತೂ ಏನನ್ನು ಅಂತ ಹೇಳಿದರೆ ಯಾರನ್ನೂ ದ್ವೇಷಿಸಲಾರದಂಥವ್ರು ಅಂತ ಹೇಳಿದರೆ ಅಷ್ಟು ಮೌನವಾಗಿರ್ತಿದ್ರು. ಅಷ್ಟೇ ಬಾರಿ ಕರ್ನಾಟಕ ನೇರವಾಗಿ ನಂಟಿತ್ತು, ಕರ್ನಾಟಕಕ್ಕೆ ಬರ್ತಾ ಇದ್ರು, ಹೋಗ್ತಾ ಇದ್ರು, ಏನು ಮಾತಾಡ್ತಿರಲಿಲ್ಲ. ಆದರೆ ಅವರ ಕೆಲಸಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲನೂ ಇವತ್ತು ಭವ್ಯ ಭಾರತ ಏನಿದೆ ಈ ರೀತಿ ಎಲ್ಲರೂ ಲಕ್ಷಾಂತರ ಜನ ಉದ್ಯೋಗ ತಗೊಳ್ತಾ ಇದ್ದಾರೆ, ವಿದೇಶದಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಕ್ರಾಂತಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ಇದಕ್ಕೆಲ್ಲ ಹರಿಕಾರರು ಅಂತ ಹೇಳಿದರೆ ಮನಮೋಹನ್ ಸಿಂಗ್ರವರು. ಅದಾದ ನಂತರ ಬರುವಂಥ ನಾಯಕರು ಅಷ್ಟೇ ಅದ್ಭುತವಾಗಿ ಕೆಲಸ ಏನು ಮಾಡ್ಕೊಂಡು ಹೋಗ್ತಾರೆ, ಆಗ ಇದೆಲ್ಲ ಆಗುತ್ತೆ. ಹೀಗಾಗಿಯೇ ಇವತ್ತೇನು ನೀವು ನೀವೆಲ್ಲ ದೊಡ್ಡ ದೊಡ್ಡ ಹೆದ್ದಾರಿಗಳನ್ನು, ದೊಡ್ಡ ದೊಡ್ಡ ಏರ್ಪೋರ್ಟ್ಗಳನ್ನು ನೋಡ್ತೇವೆ. ದೇಶ ಒಂದು ಕಡೆಯಿಂದ ಒಂದು ಹೋಗೋದಕ್ಕೆ ಸುಮಾರು ಸಮಯ ಅಂತ ಕಡಿಮೆ ಅವಧಿ ಆಗುತ್ತೆ. ಇದಕ್ಕೆಲ್ಲನೂ ಆವತ್ತೇ ಒಂದು ಅದ್ಭುತವಾದ ರಸ್ತೆಯನ್ನು ನಿರ್ಮಿಸುವಂಥವ್ರು ಒಬ್ಬರು ಅವರಿಗೆ ಅವ್ರ ಹಿಂದೆ ನಿಂತವ್ರು ಅಂತ ಹೇಳಿದ್ರೆ ಪಿ ವಿ ನರಸಿಂಹರಾವ್. ಅದನ್ನು ಅಷ್ಟೇ ಚಾಲನೆಗೆ ಅದ್ಭುತವಾಗಿ ಯೋಚನೆ ಮಾಡಿ ತಂದವರು ಅಂತ ಹೇಳಿದರೆ ಮನಮೋಹನ್ ಸಿಂಗ್ರವರು. ಅದಾದ ನಂತರ 15ನೇ ಪ್ರಧಾನಮಂತ್ರಿಗಳಾಗಿ 2ನೇ ಅವಧಿಗೂ ಅವರೇ ಪ್ರಧಾನಮಂತ್ರಿಗಳಾಗ್ತಾರೆ. ಒಟ್ಟು 10 ವರ್ಷ ಪ್ರಧಾನಮಂತ್ರಿಗಳ ಆದಂಥವ್ರು ಮನಮೋಹನ್ ಸಿಂಗ್ರವರು. ತಾವು ಏನು ಅವರು ಆ ಕೆಲಸ ಮಾಡ್ತಾರೆ, ಆ ಕೆಲಸದ ಪರಿಣಾಮ ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೇವೆ. ಇವತ್ತೆಲ್ಲ ನಮ್ಮ ಮೊಬೈಲ್ ನೆಟ್ವರ್ಕ್ಗಳಿರ್ಬೋದು, ಮೊಬೈಲ್ಗಳಿರ್ಬೋದು, ನಾವೇನು ಇವತ್ತು ಇಂಟರ್ನೆಟ್ ಇರ್ಬೋದು, IT BT ಇರ್ಬೋದು, ಕ್ರಾಂತಿಕಾರಿಗಳಾದಂಥ ರೈಲ್ವೆಗಳಿರ್ಬೋದು, ಏರ್ಪೋರ್ಟ್ಗಳಿರ್ಬೋದು, ವಿಮಾನ ಸಂಪರ್ಕ ಇರ್ಬೋದು, ಸದೃಢವಾದಂಥ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಅವರು ಹಾಕಿದಂಥ ಹೆಜ್ಜೆಗಳು ಮತ್ತು ಮುಂದೆ ಬಂದಂಥ ನಾಯಕರು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿದ್ದರಿಂದನೇ ಇವತ್ತು ಭವ್ಯ ಭಾರತವಾಗಿ ನಿರ್ಮಾಣವಾಗಿರೋದು. ಮಹಾನ್ ನಾಯಕರಾದಂಥ ಮನಮೋಹನ್ ಸಿಂಗ್ರವ್ರನ್ನ ಇವತ್ತು ನೀವು ಎಲ್ಲ ಅವರು ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂಥೇಳಿ ಪ್ರಾರ್ಥಿಸ್ತಾ, ಶಾಂತಿ ಕೋರುತ್ತಾ ಮತ್ತೆ ಹುಟ್ಟಿ ಮನಮೋಹನ್ ಸಿಂಗ್ರವರು ಈ ದೇಶಕ್ಕೆ ಅಂತ ಹೇಳ್ತಾ ಭಗವಂತನ ಹತ್ರ ಕೇಳ್ಕೊಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸ್ಕೊಳ್ಳುವ.